ಬಾರಯ್ಯ ಬಸವಯ್ಯ ಮುಖವು ತೋರಯ್ಯ, ಹಗಲು ಇರುಳು ನಿಮ್ಮ ಧ್ಯಾನ ಮಾಡುವೇನಯ್ಯ. ಬಾರಯ್ಯ ರಗಪ್ಪ ಬಾಬಾ. ನಮಸ್ಕಾರ ಬುದ್ಧರ. ಎಲ್ಗೋ ಜಂಬು ಸವಾರಿ? ಇಲ್ಲ ಸಿನಿಮಾ ಕೊಂಡಿರಿ ಬುದ್ಧರ. ಕೂತ್ಕೋ, ಅಲ್ಲ ಅಲ್ಲ ಕೂತ್ಕೋ. ಇವೆಲ್ಲ ನಿನ್ ಮಕ್ಳಯ್ಯ? ಇಷ್ಟೇ ಬುದ್ಧರ, 6 ಮಕ್ಕಳು. ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಅಣ್ಣ, ಈ 6 ಜನ ಮಕ್ಕಳಲ್ಲಿ ಇವ್ರಿಗೆ ಹುಟ್ಟಿರೋ 3, ಬೇರೆಯವ್ರಿಗೆ ಹುಟ್ಟಿರೋ 3 ಅಲ್ಲ? ಏನಂದ್ರೆ ಎಲ್ಲ ಬೇಕು ನಾನು ಮಗನೇ, ಕುಡುಕನಾದ್ರೂ ಸರಿ ಕಳ್ಳಾದ್ರೂ ಸರಿ ಗಂಡನೇ ನಾನು ದೇವ್ರ ತಿಳ್ಕೊಂಡು ಸಂಸಾರ ಮಾಡ್ತಿರೋ ನಾನು ಹೆಂಡತಿಗೆ ಕೆಟ್ಟದ ಮಾತಾಡ್ತಿರೋ ತರಲೆ ನಾನು ಮಗನೇ. ಇನ್ನು ಇವನಾದ್ರೂ ಪೋಲಿದನ ಇದ್ದಂಗೆ ಎಡ್ಕೆ ಬಲ್ಕೆ ಮೇಯ್ತಾನೆ ಅಂದ್ರೆ ನಂಬೋದು. ಪಾಪ ಆ ತಾಯಿ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆ ಇದ್ದಂಗೆ. ಆ ತಾಯಿದಂತೇನು ನಾನ್ ಹಂಗಲ್ಲ ಹೇಳಿದ್ದು. ಇನ್ನಂಗೆ ಇವ್ರಿಗೆ ಹುಟ್ಟಿರೋ ಅಂದ್ರೆ ಇವ್ರ ಮನೇಲೆ ಇದ್ಕೊಂಡು ಇವರ ವಂಶನ ಬೆಳಗೋ ಗಂಡು ಮಕ್ಳು ಅಂತ ಅರ್ಥ. ಬೇರೆಯವ್ರಿಗೆ ಹುಟ್ಟಿರೋ ಅಂದ್ರೆ ಮದ್ವೆ ಆಗಿ ಬೇರೆ ಮನೆಗೆ ಹೋಗಿ ಆ ಮನೆ ನಂದಾದೀಪ ಬೆಳಗೋ ಹೆಣ್ಣು ಮಕ್ಳು ಅಂತ. ಹಂಗ ಸರಿ ಸರಿ ನಡ್ಲ ಪಿಕ್ಚರ್ ಗೊತ್ತಾಗತ್ತೆ. ಬರ್ಲಾ ನಡೆ ನಡೆ ನಡ್ಲ. ನನ್ ಮಗನ್ ತಗೊಂಬಂದು ಅದ್ರ ಬದ್ಲು ನೇರವಾಗಿ 3 ಹೆಣ್ಣು 3 ಗಂಡು ಅನ್ನಕ್ಕೇನ್ ನಿನ್ಗ್ ರೋಗ? ಹಿಂಗ್ ಹೇಳಿದ್ರು ಒಂದೇ ಹಂಗೆ ಹೇಳಿದ್ರು ಒಂದೇ. ನೀವೇನೋ ಬುದ್ಧಿವಂತರು ಅಂತ ಹೇಳ್ದೆ, ನೀನ್ ಈ ತರ ದಡ್ ನನ್ ಮಗ ಅಂತ ಯಾವ ನನ್ ಮಗನಿಗೆ ಗೊತ್ತು? ಶಿವು, ನಿನ್ನ ಯಾಕೆ ಕರೆಸ್ದೆ ಅಂದ್ರೆ ನೋಡು. ಅರೆ ನಮ್ ಚಿಕ್ಕ ಯಜಮಾನ್ರು. ಅದ್ ನಿನಗ್ ಗೊತ್ತಪ್ಪ, ನಿನ್ ತಂಗಿ ಗೊತ್ತಾಗ್ಬೇಕಲ್ಲ. ಇಷ್ಟು ವರ್ಷ ಅದೆಲ್ಲಿದ್ದೇನೆ ದುರ್ಗವ್ವ? ಯಾಕೆ ಜಡ್ಡು ಹಿಡಿದು ನನ್ನ ನಾಲ್ಗೆಗೆ ನಿನ್ನ ಕೈಯಾರೆ ನನ್ನ ಬಾಯಿಗೆ ಜೇನುತುಪ್ಪ ಬಿಟ್ಟಂಗ ಆತ್ಮ. ತಡ್ಗೋ ದುರ್ಗವ್ವ ದುಡ್ಡ. ಕಳ್ಳನ್ ಮಕ್ಳ, ನನ್ ಹೋಟ್ಲಲ್ಲಿ ಚೆನ್ನಾಗಿ ತಿಂದು ಲೆಕ್ಕ ಬರೆಸ್ತಾ ಇದ್ದವ್ರು ಇಲ್ಲಿ ಬಂದು ದುಡ್ಡು ಕೊಟ್ಟು ಜೊಲ್ಲು ಸುರಿಸ್ಕೊಂಡು ದೋಸೆ ತಿಂತಾ ಇದ್ದೀರಲ್ಲ, ಇದ್ ಯಾವ ನ್ಯಾಯ? ನಿಂದು ಹೋಟ್ಲ ಸಾಲ ಕೊಟ್ರು ನೀನ್ ಸವಾಸ ಬೇಡ ಕಣಯ್ಯ. ನೀನ್ ಕೊಟ್ ಗಪ್ ತಿಂಡಿನೆಲ್ಲ ತಿಂದು ನಂದೊಂದ್ ಕಿಡ್ನಿನೇ ಫೇಲ್ಯೂರ್ ಆಗೋಯ್ತು. ನಿಂದು ಒಂದು ಕೈಯಾದು, ನಿನ್ನ ಕೈಗೆ ಲಕವ ಹೊಡೆಯ. ಅಲ್ಲಿ ನೋಡಯ್ಯ, ಕೈ ಅಂದ್ರೆ ಅದಯ್ಯ. ನೀನ್ ಸವಾಸ ಮಾಡಿದಕ್ಕೆ ನನ್ನ ಹೆಂಡತಿ ಪಕ್ಕಕ್ಕೆ ಬರೋದೇ ಬಿಟ್ಬಿಟ್ಲು. ಹೋಗಿ ಎಲ್ಲಾದ್ರೂ ಪಿಂಡ ಬಿಡಕ್ ಸೇರ್ಕೋ. ಏನೇ ನನ್ನ ಗಿರಾಕಿಗಳಿಗೆಲ್ಲ ತಲೆ ಕೆಡ್ಸಿ ನನ್ನ ಹೋಟ್ಲು ಮುಂದೆನೆ ನಿನ್ನ ಅಂಗಡಿ ಬಿಚ್ಚಿದ್ಯಲ್ಲ, ಯಾವನ್ ಕೇಳಿ ನಿನ್ನ ಅರ್ಪ ಬಿಚ್ಚಿದೆ? ತೇರಿ ನಿನ್ ನಾಳನ್ ಲಿಂಗನ ಮೆಕ್ಕೆ ನೀನ್ ಯಾವ ದಾಸಯ್ಯ ಅಂತ ನಿನ್ನನ್ ಕೇಳಿ ನನ್ನ ಅಂಗಡಿ ಓಪನ್ ಮಾಡ್ಬೇಕಯ್ಯ? ಈ ಏರಿಯಾ ಕಾಲಿಟ್ಟು ಇನ್ನು 3 ಗಂಟೆ ಆಗಿಲ್ಲ, ನನ್ ಮೇಲೆ ಜಬರ್ದಸ್ತ್ ಮಾಡ್ತೀಯೇನೆ? ನೋಡ್ತಾ ಇರೋ ನಿನ್ ಏನ್ ಮಾಡ್ತೀನಿ ಅಂತ. ನೀನ್ ಏನ್ ಕಿಸಿತಿ ಅಂತ ನನಗೂ ಚೆನ್ನಾಗ್ ಗೊತ್ತು. ಬಾಯಿ ಮುಚ್ಕೊಂಡು ಹೋಗ. ಹೆಣ್ಣು ಹುಡುಗಿ ಮೇಲೆ ರೋಪ್ ಆಗ್ತಿಯಲ್ಲ, ನಾಚಿಕೆ ಆಗಲ್ಲ? ಹೋಗ ಹೋಗ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಗುರು 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 ಏನೋ ಕೃಷ್ಣ, ಮೊದ್ಲು ಆಟ ನಿಲ್ಸು. ಲೋಟ ತೊಳ್ಕೊಂಡು 3 ತುಟ್ಟಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೆ, ಅದಕ್ಕೂ ಕಲ್ಬಿತ್ತು. ಏನಾಯ್ತು? ಅವಳ ದುರ್ಗಿ ಅಂತೆ ನನ್ನ ಹೋಟ್ಲ್ ಮುಂದೆ ಅವಳ ಅಂಗಡಿ ಬಿಚ್ಕೊಂಡು ನನ್ ಬಾಯಿಗೆ ಮಣ್ಣು ಹಾಕ್ಬಿಟ್ಲು. ನೀನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ, ಅವಳಿಗೊಂದು ಗತಿ ಕಾಣಿಸು. ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸರ್ಕಾರದವರೇ ಈ ದನ ಆ ದನ ಅಂತ ಸಹಾಯ ಮಾಡ್ತಿದ್ದಾರೆ. ಅಂತದ್ರಲ್ಲಿ ನಾವು ಅವಳ ಹೊಟ್ಟೆ ಮಾಡಿದ್ರೆ ನೋಡ್ತಾರ ಮುಖ ಕುಗ್ಗೋದಿಲ್ವಾ? ಅಯ್ಯ ನೀನ್ ಹೆಂಗನ್ಬಿಟ್ರೆ ನನ್ ಗತಿ ನೋಡ್ರು, ನಾನು ತಲೆ ತಿನ್ಬೇಡ. ನಾ ಅರ್ಜೆಂಟ್ ಕಾಲ್ ಡೆಲಿವರಿ ಕೊಡ್ಬೇಕು, ಸಾಯಂಕಾಲ ಸಿಗ್ತೀನಿ. ಗುರು ಗುರು ಹೋಗ ಹೋಗ. ನಿನ್ ಟೈಮ್ ಚೆನ್ನಾಗೈತೆ, ಅದಕ್ಕೆ ಹಿಂಗ್ ಮಾತಾಡ್ತೀಯ. ಏನ್ ಮಾಡೋದು, ನನ್ ಟೈಮ್ ಚೆನ್ನಾಗಿಲ್ಲ. ಅಣ್ಣ ಟೈಮ್ ಎಷ್ಟು? ಇಲ್ಲಿಂದ ಸೀದಾ ಹೋಗು, ಎಡಗಡೆ 2ನೇ ಸೇಟು ಅಂಗಡಿ. ಅಲ್ಲಿ ನನ್ನ ವಾಚ್ ಅಡ ಇಟ್ಟಿದ್ದೀನಿ, ಟೈಮ್ ಕೇಳ್ಕೊಂಡು ಹೋಗ್ತಾ ಇರು. ಸರಿ ಅಣ್ಣ. ರೈಟ್ ಹೇಳು. ಅದಕ್ಕೆ ಹೇಳುದು, ಮನೆ ಮಾಡೋಕ್ ಮುಂಚೆ ಅಕ್ಕಪಕ್ಕದವ್ರನ್ನ ವಿಚಾರಿಸ್ಬೇಕು ಅಂತ. ಏನೋ ನಮ್ ಗ್ರಹಚಾರ ಚೆನ್ನಾಗಿತ್ತು, ಇಷ್ಟಕ್ಕೆ ಮುಗಿದು. ಇಲ್ಲದೆ ಹೋಗಿದ್ದೆ ಪಾಪ ನಮ್ ಏರಿಯಾ ಬಂದ್ರೆ ನಿಮಗೆ ಹೀಗಾಗ್ಬಾರ್ದಾಗಿತ್ತು.
ನನಗೆ ತಿಳಿದಾಗಿರೋ ಅನಾಹುತಕ್ಕೆ ದಯವಿಟ್ಟು ಕ್ಷಮಿಸಿ. ಯಾರೋ ಮಾಡಿದ ತಪ್ಪಿಗೆ ನೀನ್ ಯಾಕಪ್ಪ ಕ್ಷಮೆ ಕೇಳ್ತೀಯ? ನಮ್ ವಿಶ್ವ ಅಪರಂಜಿ ಅಂತ ಏರಿಯಾ ಜನ ಆಡೋ ಮಾತು ಅಕ್ಷರಶಃ ನಿಜ. ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ಆಯಾಸ ಮಾಡ್ಕೋಬೇಡಿ, ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ತಗೋಪ್ಪ ಹಾಲು. ಇದೆಲ್ಲ ಯಾಕಮ್ಮ? ಮೊದಲನೇ ಸಲ ಮನೆಗೆ ಬಂದಿದೀಯಾ, ತಗೊಳ್ಳಪ್ಪ. ಏನ್ ಮಾಡ್ಕೊಂಡಿದೀಯಪ್ಪ? ಇಲ್ಲೇ ಪಕ್ಕದಲ್ಲಿ ಗ್ಯಾರೇಜ್ ಇಟ್ಕೊಂಡಿದ್ದೀನಿ. ನಿಮ್ ತಾಯಿ ತಂದೆ? ತಾಯಿ ಇಲ್ಲ, ನನ್ನ ತಂದೆನೇ ನನಗೆಲ್ಲ. ನಿನ್ನಂಥ ಮಗನ ಪಡೆದ ನಿನ್ನ ತಂದೆ ನಿಜವಾಗ್ಲೂ ಪುಣ್ಯವಂತರಪ್ಪ. ನಾನು ಬರ್ತೀನಿ ಸರ್. ಒಳ್ಳೇದಪ್ಪ. ನೀನ್ ಚೆನ್ನಾಗಿರ್ಬೇಕು, ಕುಡಿ. ಯಾಕಪ್ಪ ಏನು? ಎಷ್ಟೊತ್ತ ಬರೋದು? ಆ ಕಡೆ ಗಿರಾಕಿ ಇಲ್ವಾ? ನಾವೇನ್ ಹಬ್ಬೆ ಬರೀಗಳ? ಒಂದ್ ಕ್ವಾರ್ಟರ್ ಸಾಲ ಕೊಡ್ರಿ ಅಂತಂದ್ರೆ ಬಟ್ಟೆನೆ ಬಿಚ್ಕೊಂಡ್ಬಿಡ್ತೀರಾ? ಹೋಗ್ ಬಿಲ್ ತಗೊಂಬ. ಹಾಟ್ ನ್ಯೂಸ್ ಹೇಳ್ತೀನಿ ಅಂತ ಕರ್ಕೊಂಬಂದು ನೀನೇ ಹಾಟ್ ಆಗ್ಬಿಟ್ಟಲ್ಲ. ನಿನ್ನ ಹತ್ರ ಹೆಂಗ್ ಹೇಳೋದು ಅಂತ ನಾಚಿಕೆ ಆಗ್ತಾ ಇದೆ ಗುರು. 3 ಬಿಟ್ರೆ ನಿನಗೆ ಅದೆಲ್ಲಿಂದ ಬರ್ಬೇಕಾ? ಅದು ಈ ಸಾಲ ಹಿಂಡಿಲ್ಲ. ಅದೇನಂತ ಹೇಳ. ನಾನ್ ಮದ್ವೆ ಆಗ್ತಾ ಇದ್ದೀನಿ ಗುರು. ಅಯ್ಯೋ ನಿನ್ ಮದುವೆ ಮಾಡ್ಕೊಳ ಪುಣ್ಯಾತ್ಕಿತಿ ಯಾರಪ್ಪ? ಹೆಂಗ್ ಗುರು ಹಿಂಗನ್ಬಿಟ್ಟೆ? ನಾನಿರೋ ಸ್ಮಾರ್ಟ್ನೆಸ್ಗೆ ಐಶ್ವರ್ಯ ರೈನ ಸುಸ್ಮಿತಾ ಸೇನ್ ಮದ್ವೆ ಮಾಡ್ಕೋಬೇಕಾಗಿತ್ತು. ಅವ್ರ ಟೈಮ್ ಚೆನ್ನಾಗಿತ್ತು, ಅದೃಷ್ಟವಶಾತ್ ಆಗ್ಲಿಲ್ಲ. ಮದುವೆ ಮಾಡ್ಕೋತಿದ್ಯಾ? ಇನ್ಮೇಲಾದ್ರೂ ಈ ಕೆಟ್ಟ ಚಾಳಿಗಳನ್ನ ಬಿಟ್ಟು ಒಳ್ಳೆ ಮನುಷ್ಯನಾಗೋದನ್ನ ಕಲಿ. ನಿನ್ನ ಮೇಲೆ ಹಣೆ ಗುರು, ಈ ಕ್ಷಣದಿಂದ ನಾನು ಕುಡಿಯೋದಿಲ್ಲ. ನೀನು ಉದ್ಧಾರ ಆಗಲ್ಲ. ಟೈಮ್ ಆಯ್ತು, ಮಳೆ ಬಲಕ್ ಶುರು ಆಯ್ತು. ನೆಟ್ಟಿಗೆ ಮನೆಗೆ ಹೋಗು. ಏ ಕೃಷ್ಣ, ಟೈಮ್ ಏನಾ? ಒಂದ್ ನಿಮಿಷ ಹೇಳು ಬಂಡೆ. ಎಲ್ಲಿ ಹೋಗ್ತಿದ್ಯಾ? ಮಸ್ಕಾ ಒಂದೇ ಏಟ್ಗೆ 50-50. ಅಯ್ಯೋ ಅಯ್ಯ, ಮುದುಕಿರು ಆಂಟಿರು ಹುಡುಗಿರು ಎಲ್ರು 50-50. ನನ್ ರಾಣಿನೂ ನಾಚ್ಕೊಂತವಳೆ, ಈ ಊರ್ನವ್ರೆಲ್ಲ ನಾಚ್ಕೊಂತವ್ರ ಅಂದ್ಮೇಲೆ ಈ ಊರಿಗೆ ನಾನೇ ಹೀಮ್ಯಾನ್. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾನೆ, ನಾಳೆ ಕಿಕ್ಕಿದ್ರೆ ನನ್ ಟೇಮ್ ಚೆನ್ನಾಗಿಲ್ಲ ಅಂತಾನೆ. ಏನವ ಇನ್ನೇಗಾಡ್ತಾ ಇದ್ಯಾ? ಅಲ್ಲಿ ಕೋತಿ ಕುಡಿತಾದ? ಕೋತಿ ಅಲ್ಲಪ್ಪ, ಅಲ್ಲೋಡು. ದ್ವಾಸೆ ಹೋದ್ರು. ಏಯ್ ಅಲ್ಲೇ ನೋಡ್ತಿದ್ಯಾ? ತಿರ್ಗಟ್ಲಗೆ. ಏಯ್ ನೀನು ಅಯ್ಯೋ 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 ಕಮಂಗಿ ನನ್ ಮಗನೇ, ಏನ್ ಮಾಡ್ತಿದ್ಯಾ? ಸೌದೆ ಹೊಡಿತಾ ಇದ್ದೀನಿ. ಸೌದೆ ಮೇಲೆ ಹಾಳಾಗೋಯ್ತ್ಕಳ್ಳ, ಕೆಳಗ್ ನೋಡ್ಕಳ್ಳ, ಕೆಳಗೆ. ಬೆಳಗಾಗೆದ್ದು ಈ ಅನಿಷ್ಟದ ದರ್ಶನ ಆಗೋಯ್ತು. ಇನ್ ಇಡೀ ದಿವ್ಸ ಏನ್ ಕಾದೋಯ್ತು ನನ್ಗೆ. ಏಯ್ ನೀನೇನ್ ಅವ್ನ್ ನೋಡಿ ಹಂಗ್ ಹೊಲಿತಾ ಇದ್ಯಾ? ನಡಿವಳಿಕೆ ನಡಿವಳಿಕೆ ಅಂತ. ಏಯ್ ಏನ್ರ ಅದು? ಲಾಡಿ ಕಿತ್ತೋಗಿತ್ತು, ಪಿನ್ ಹಾಕಿದ್ದೆ. ಹೊಡಿಯೋ ಟೆನ್ಷನ್ ಅಲ್ಲಿ ಪಟ್ಟಂಗಾಯ್ತು. ಅಂದಂಗೆ ನನಗ್ ದರ್ಶನ ಕೊಟ್ಟಂಗೆ ಇನ್ನು ಯಾರ್ಯಾರಿಗೆ ದರ್ಶನ ಕೊಟ್ರು? ನಮ್ಮೂರಿನ ಜನರೆಲ್ಲ ನೋಡ್ಬಿಟ್ರು. ನಿನ್ ಜನ್ಮಕ್ ಕಲ್ಲಾಕ್ ಹೋಗ. ನೀನ್ ಸೌದೆ ಹೊಡೆದಿ ಸಾಕು, ಮರ್ಯಾದಿಂದ ಟೈರಿಗೆ ಪಂಚರಾಕ್ ನಡಿಯೋ. ಆಯ್ತಾಯ್ತು ನಡಿಯೋ. ಓಟ್ಯಾಗ ಹುಡ್ಬೇಕಾಗಿತ್ತು.